ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಿದ್ರೆ ಕೋಟಿ ಕೋಟಿ ಅಭಿಮಾನಿಗಳ ಪಾಲಿನ ನೆಚ್ಚಿನ ನಟ. ದಾಸನಾಗಿ ಮೆಜೆಸ್ಟಿಕ್ನಲ್ಲಿ ಲಾಂಗ್ ಹಿಡಿದಂಥ ದರ್ಶನ್ ತಿರುಗಿ ನೋಡಿದ್ದೇ ಇಲ್ಲ. ದರ್ಶನ್ ಇವತ್ತಿಗೆ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದಿದ್ದಕ್ಕೆ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ದರ್ಶನ್ ಮೇಲೆ ಇರುವಂಥ ವಿವಾದಗಳು ಒಂದಲ್ಲ ಎರಡಲ್ಲ, ಸಾಲು ಸಾಲು ವಿವಾದಗಳಲ್ಲಿ ಸಿಲುಕಿಕೊಂಡಂಥ ನಟನೂ ಕೂಡ ಹೌದು. ಆದರೆ ಅದೆಷ್ಟು ವಿವಾದದಲ್ಲಿ ಸಿಲುಕಿಕೊಳ್ತಾರೋ ಅಷ್ಟೇ ಪಾಪ್ಯುಲಾರಿಟಿಯನ್ನು ಕೂಡ ಗಿಟ್ಟಿಸ್ಕೊಳ್ತಾರೆ, ಅಷ್ಟೇ ಅಭಿಮಾನಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿಕೊಳ್ತಾರೆ. ದರ್ಶನ್ ಮಾಡಿರುವಂಥ ಸಹಾಯ ಎಡಗೈಗೆ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಒಳ್ಳೆತನದಲ್ಲೂ ಕೂಡ ದರ್ಶನ್ ತುಂಬ ಒಳ್ಳೆಯವನು, ಕೆಟ್ಟತನದಲ್ಲೂ ಕೂಡ ತುಂಬ ಕೆಟ್ಟವನು ದರ್ಶನ್ ಅನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಇನ್ನು ನಿರ್ಮಾಪಕರ ಪಾಲಿಗೆ ಚಿನ್ನದ ಮೊಟ್ಟೆಯನ್ನು ಇಡುವಂಥ ಕೋಳಿ ದರ್ಶನ್. ಯಾವುದೇ ಸಿನಿಮಾವನ್ನು ಮಾಡಲಿ, ಯಾವುದೇ ಸಿನಿಮಾವನ್ನು ಒಪ್ಪಿಕೊಳ್ಳಿ, ಆ ಸಿನಿಮಾವನ್ನು ದಡ ಸೇರಿಸೋದರಲ್ಲಿ ದರ್ಶನ್ ಪಾತ್ರ ಬಹುಮುಖ್ಯವಾಗಿರ್ತದೆ. ಆದರೆ ದರ್ಶನ್ ಬಾಳಿನಲ್ಲಿ ಈಗ ರೇಣುಕಸ್ವಾಮಿಯ ಒಂದು ಪ್ರಕರಣ ಏನು ನಡೀತು ನೋಡಿ, ಅದಂತೂ ದೊಡ್ಡ ಮೈಲಿಗಲ್ಲು, ದೊಡ್ಡ ಚಪಟಿ ಕಲ್ಲೇ ಆಗಿಬಿಡುತ್ತಾ ಅನ್ನುವಂಥ ಆತಂಕ ಸಾಕಷ್ಟು ಜನರಿಗೆ ಇತ್ತು. ಬಟ್ ಅಂತಿಮವಾಗಿ ದರ್ಶನ್ಗೆ ಸ್ವಲ್ಪ ಎಲ್ಲೋ ಈಗ ಜಾಮೀನು ಸಿಕ್ಕು, ರಿಲೀಫ್ ಕೂಡ ಸಿಕ್ಕಿರೋದ್ರಿಂದ ಒಂದು ರೀತಿಯಲ್ಲಿ ಇಲ್ಲ, ಈ ಪ್ರಕರಣದಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಅನ್ನೋದು ಮತ್ತೊಂದು ಕಡೆ ಭರವಸೆ ಮೂಡಿದೆ. ಈ ನಡುವೆ ಇದೇ ದರ್ಶನ್ ಕುರಿತಾದಂತೆ ಒಂದು ಬಯೋಪಿಕ್ಕನ್ನು ಮಾಡಬೇಕು ಅನ್ನುವಂತಹ ಆಸೆ ಸಾಕಷ್ಟು ಜನರಲ್ಲಿದೆ. ಸಂಜು ರೀತಿಯೇ ಇಲ್ಲಿ ದರ್ಶನ್ದು ಬಯೋಪಿಕ್ ಕೂಡ ಬರಬೇಕು, ಆ ಬಯೋಪಿಕ್ನಲ್ಲಿ ನಾನು ನಟಿಸಬೇಕು ಅಂತ ಹೇಳ್ಬಿಟ್ಟು ಒಬ್ಬ ನಟನು ಕೂಡ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಬಯೋಪಿಕ್ ನಿರ್ದೇಶನದ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದು ಈಗ ಸಾಕಷ್ಟು ಕಡೆ ಬರ್ತಿರುವಂಥ ಚರ್ಚೆಗಳು. ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಬಯೋಪಿಕ್ಗಳ ಈ ಹಾವಳಿ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆನೇ ಇದೆ. ಬಟ್ ಆದರೆ ಈ ಬಯೋಪಿಕ್ಕನ್ನು ದರ್ಶನ್ ವಿಚಾರದಲ್ಲಿ ಅಥವಾ ದರ್ಶನ್ ಬಯೋಪಿಕ್ಕನ್ನು ಮಾಡಬೇಕು ಅಂತೇಳಿ ಬಂದಿದ್ದು ಯಾಕೆ, ಅದರ ಹಿನ್ನೆಲೆ ಏನು, ಹೇಗಿರಬಹುದು, ಏನೆಲ್ಲ ಅಂಶಗಳು ಇರಬಹುದು, ಯಾರು ಆ ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲಿ ಹೇಳಿದಂತೆ ಕನ್ನಡದಲ್ಲಿ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಬಯೋಪಿಕ್ ಸಿನಿಮಾಗಳ ಸಂಖ್ಯೆ ಭಾರಿ ಕಡಿಮೆ ಇದೆ. ಜನ ಅದನ್ನು ಒಪ್ತಾರೋ ಒಪ್ಪಲ್ವೋ ಅನ್ನೋಂಥ ಆತಂಕನೋ ಅಥವಾ ಮಾಡುವಂಥ ಇಂಟ್ರೆಸ್ಟ್ ಕಡಿಮೆನೋ ಅಥವಾ ಅವರು ಸಿನಿಮಾ ಇಟ್ಕೊಂಡು ನಾವೆಂತ ಮಾಡ್ರಿ, ಅವ್ರ ಜೀವನ ಇಟ್ಕೊಂಡು ನಾವೇನು ಮಾಡೋದ್ರಿ ಅನ್ನೋಂತಹ ಭಾವನೆನೋ ಗೊತ್ತಿಲ್ಲ. ಬಟ್ ಒಂದಂತೂ ಕ್ಲಿಯರ್, ಈ ಇವರ ಸಿನಿಮಾಗಳು, ಸ್ಟಾರ್ ನಟರ ಅಥವಾ ಇನ್ನೊಬ್ಬರ ಬಯೋಪಿಕ್ ಸಿನಿಮಾಗಳು ಭಾರಿ ಕಡಿಮೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಸಿನಿಮಾ ಕಲಾವಿದರ ಜೀವನ ಆಧಾರಿತ ಸಿನಿಮಾಗಳು ನಮ್ಮ ಕನ್ನಡದಲ್ಲಿ ಓಡೋದು ಇಲ್ಲ, ಇಲ್ಲೂ ಇಲ್ಲ, ಭಾರಿ ಕಡಿಮೆ ಅಂತಲೇ ಹೇಳ್ಬೋದು. ಈ ಹಿಂದೆ ಮಿನುಗುತ್ತಾರೆ ಕಲ್ಪನಾ ಅವರ ಜೀವನದಿಂದ ಪ್ರೇರಣೆಗೊಂಡು ಒಂದು ಸಿನಿಮಾ ಬಂದಿತ್ತು. ಅದಾದ ಬಳಿಕ ಬೇರೆ ಬೇರೆ ನಟರ ಸಿನಿಮಾಗಳು ಬರುವಂತಹ ಮಾತುಗಳು ಬಂತು, ಬಟ್ ಅಲ್ಲಿಗೆ ಅದು ತಣ್ಣಗಾಯಿತು. ಬಟ್ ಬಾಲಿವುಡ್ಡು, ಟಾಲಿವುಡ್ಡು ಇಂತಹ ಪ್ರಯತ್ನಗಳನ್ನು ಆಗಾಗ್ಗೆ ಮಾಡ್ತಾ ಇರುತ್ತೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಈಗ ನೋಡಿ, ಮಹಾನಟಿ ಸಾವಿತ್ರಿ ಇರ್ಬೋದು, NTR ಇರ್ಬೋದು, ಸಿಲ್ಕ್ ಸ್ಮಿತಾ ಇರ್ಬೋದು, ಹೀಗೆ ಹಲವಾರು ಸಿನಿಮಾಗಳು ಇದೇ ರೀತಿ ಬಂದಿದ್ದಾವೆ. ಅವರ ಜೀವನ ಆಧಾರಿತ ಚಿತ್ರಗಳು ಬಂದು ಹೋಗಿದ್ದಾವೆ. ಇದೇ ರೀತಿ ಸಂಜಯ್ ದತ್ ಬಯೋಪಿಕ್ ದೊಡ್ಡದಾಗಿ ಸದ್ದನ್ನು ಮಾಡಿತ್ತು. ಒಂದು ಕಾಲದಲ್ಲಿ ಸ್ಟಾರ್ ನಟನಾಗಿ ಮೆರೆದಂಥ ಸಂಜು ಬಾಬಾ ಸಾಕಷ್ಟು ವಿವಾದಗಳಿಂದ ಸುದ್ದಿಯಾಗಿದ್ದರು. ಸಂಜು ಬಾಬಾ ಕೂಡ ಜೈಲು ಸೇರಿದರು. ಸಂಜು ಬಾಬಾ ಬಯೋಪಿಕ್ಕನ್ನು ತೆರೆಗೆ ತಂದಂಥ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಗೆದ್ದಿದ್ರು ಕೂಡ, ಅಂದರೆ ಈ ಪ್ರಯತ್ನದಲ್ಲಿ ಅವರು ಸಕ್ಸಸ್ ಆಗಿದ್ದರು. ಸಂಜಯ್ ದತ್ ಪಾತ್ರದಲ್ಲಿ ರಣಬೀರ್ ಕಪೂರ್ ನಟಿಸಿ ಮೋಡಿಯನ್ನು ಮಾಡಿದರು. ಅಂದಾಜು 90 ಕೋಟಿ ರೂಪಾಯಿ ಚಿತ್ರದ ಬಜೆಟ್ ಅದು. ಇನ್ನು ಸಿನಿಮಾ 500 ಕೋಟಿಗೂ ಹೆಚ್ಚು ದೊಡ್ಡ ಸಕ್ಸಸ್ಸನ್ನೇ ಮಾಡಿತು, ಕಲೆಕ್ಷನ್ ಮಾಡಿ ದೊಡ್ಡ ಸಕ್ಸಸ್ಸನ್ನೇ ಮಾಡಿತು. ಸಂಜು ರೀತಿಯಲ್ಲೇ ದರ್ಶನ್ ಬಯೋಪಿಕ್ ಕೂಡ ಮಾಡಬೇಕು, ನಾನು ಅದರಲ್ಲಿ ಹೀರೋ ಆಗಬೇಕು ಅಂತೇಳ್ಬಿಟ್ಟು, ನಟಿಸಬೇಕು ಅಂತೇಳ್ಬಿಟ್ಟು ಸಾಕಷ್ಟು ಜನ ನಟರ ಕನಸು. ಆದರೆ ಅದನ್ನು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿರಲಿಲ್ಲ. ಆ ಆಸೆಯನ್ನು ಈಗ ನಟ ರಾಜವರ್ಧನ್ ತೆರೆದಿಟ್ಟಿದ್ದಾರೆ. ದರ್ಶನ್ ಆಪ್ತ ಬಳಗದಲ್ಲಿ ಕೂಡ ಇವರಿದ್ದಾರೆ. ಹೀಗಾಗಿ ನೆಚ್ಚಿನ ನಟನ ಜೀವನ ಆಧಾರಿತ ಕಥೆಯಲ್ಲಿ ಹೀರೋ ಆಗಿ ನಟಿಸುವಂಥ ಇಂಗಿತವನ್ನು ರಾಜವರ್ಧನ್ ಈಗ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ರಾಜವರ್ಧನ್ ಈ ಕನಸು ನನಸಾಗುತ್ತಾ ಇಲ್ವಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೊಂದು ಭಾಗವಾದರೆ, ಇನ್ನೊಂದು ಭಾಗವಾಗಿ ಈ ವಾರ ಸಿನಿಮಾ ತೆರೆಗೆ ಬರ್ತಿದೆ. ಸಿನಿಮಾ ಪ್ರಚಾರದ ಭಾಗವಾಗಿ ಕೆಲವು ಸಂದರ್ಶನಗಳಲ್ಲಿ ಭಾಗಿಯಾಗಿದ್ದಾರೆ. ಆ ಸಂದರ್ಶನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ದರ್ಶನ್ ಬಯೋಪಿಕ್ ಮಾಡುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಐತಿಹಾಸಿಕ ಸೇರಿದಂತೆ ಎಲ್ಲ ತರಹದ ಪಾತ್ರಗಳಲ್ಲಿ ನಟಿಸಿದ್ದೀನಿ, ಬಟ್ ದರ್ಶನ್ ಸರ್ ಬಯೋಪಿಕ್ನಲ್ಲಿ ಬಣ್ಣ ಹಚ್ಚುವಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ಸಂಜು ರೀತಿಯೇ ಆ ಸಿನಿಮಾವನ್ನು ಕೂಡ ಯಾರಾದರೂ ನಿರ್ದೇಶನ ಬರಬೇಕು, ಆ ರೀತಿಯಾದಂಥ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾತನ್ನು ರಾಜವರ್ಧನ್ ಇಲ್ಲಿ ಹೇಳಿದ್ದಾರೆ. ಖ್ಯಾತ ಕಳನಟ ತೂಗುದೀಪ ಶ್ರೀನಿವಾಸ್ ಅವರ ಪುತ್ರ ಆಗಿದ್ದರೂ ಕೂಡ ದರ್ಶನ್ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ.
ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ರು. ಜೀವನೋಪಾಯಕ್ಕಾಗಿ ಹಸುವನ್ನು ಕಟ್ಟಿ ಹಾಲನ್ನು ಕರೆದು ಮಾರ್ತಾಯಿದ್ರು. ಬಳಿಕ ನೀನಾಸಂ ಸೇರಿ ನಟನೆಯ ಪಟ್ಟುಗಳನ್ನು ಕಲಿತರು. ಚಿತ್ರರಂಗದಲ್ಲಿ ಲೈಟ್ ಬಾಯ್ ಆಗಿ ಕೆಲಸವನ್ನು ಶುರು ಮಾಡಿದಂಥ ದರ್ಶನ್ ಮುಂದೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಮೆಜೆಸ್ಟಿಕ್ ಚಿತ್ರದಿಂದ ಬದುಕನ್ನು ಬದಲಾಯಿಸಿಕೊಂಡ್ರು. ಕಷ್ಟಪಟ್ಟು ಮೇಲೆ ಬಂದಂಥ ದರ್ಶನ್ ಸ್ಟಾರ್ ನಟನಾಗಿ ದೊಡ್ಡ ಅಭಿಮಾನಿ ಬಳಗವನ್ನೇ ಸೃಷ್ಟಿ ಮಾಡಿಕೊಂಡ್ರು. ಆದರೆ ವಿವಾದಗಳಿಂದನೂ ಕೂಡ ದರ್ಶನ್ ಅತಿ ಹೆಚ್ಚು ಸುದ್ದಿ ಆದಂಥ ನಟ ಅನ್ನೋದರಲ್ಲಿ ಡೌಟ್ ಇಲ್ಲ. ಇತ್ತೀಚೆಗೆ ಅಂದರೆ 2 ವರ್ಷಗಳ ಹಿಂದೆ ಬೇರೆ ಬೇರೆ ವಿಚಾರಗಳಲ್ಲಿ ಭಾರಿ ಸುದ್ದಿಯಾಗಿದ್ದಂಥ ದರ್ಶನ್ ಅದಾದ ಬಳಿಕ ಒಂದು ದೊಡ್ಡ ಪ್ರಕರಣ ದರ್ಶನ್ ಬದುಕನ್ನೇ ಬದಲಾಯಿಸಿಬಿಡುತ್ತದೆ. ಕಳೆದ ವರ್ಷ ನಡೆದಂಥ ರೇಣುಕಸ್ವಾಮಿ ಹತ್ಯೆ ಪ್ರಕರಣ. ಈ ಪ್ರಕರಣದಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಜೈಲು ಸೇರುವಂತಾಯಿತು. ಇತ್ತೀಚೆಗೆ ಜಾಮೀನನ್ನು ಪಡೆದು ಹೊರಬಂದಿರುವಂಥ ದರ್ಶನ್ ಸದ್ಯ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ದರ್ಶನ್ ಆದಷ್ಟು ಬೇಗ ಚೇತರಿಸಿಕೊಂಡು ಮತ್ತೆ ಸಿನಿಮಾದಲ್ಲಿ ನಟಿಸುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಆದಷ್ಟು ಬೇಗ ಡೆವಿಲ್ ಶೂಟಿಂಗನ್ನು ಮುಗಿಸುವಂಥ ತವಕದಲ್ಲೂ ಕೂಡ ಇದ್ದಾರೆ. 101 ನೆನಪು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದಂಥ ರಾಜವರ್ಧನ್ ಬಿಚ್ಚುಗತ್ತಿ ಚಿತ್ರದಲ್ಲಿ ನಟಿಸಿ ಗಮನವನ್ನು ಸೆಳೆದಿದ್ರು. ಇದಾದ ಬಳಿಕ ಪ್ರಣಯಂ ಹಾಗೂ ಹಿರಣ್ಯ ಸಿನಿಮಾಗಳಲ್ಲೂ ಕೂಡ ಮಿಂಚಿದ್ರು. ಬಯೋಪಿಕ್ ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ಕನ್ನಡದಲ್ಲಿ ಅಂತಹ ಪ್ರಯತ್ನಗಳನ್ನು ಮಾಡಿ ಗೆಲ್ಲೋದು ನಿಜಕ್ಕೂ ಕೂಡ ಸವಾಲಿನ ಕೆಲಸ. ಅದಕ್ಕೆ ದಕ್ಷ ನಿರ್ದೇಶಕ, ಕಲಾವಿದರು ಹಾಗೂ ತಂತ್ರಜ್ಞರ ಒಳ್ಳೆ ಚಿತ್ರಕಥೆ ಎಲ್ಲವೂ ಕೂಡ ಅಗತ್ಯ ಇದೆ. ನಟ ರಾಜವರ್ಧನ್ ಆಸೆಯೂ ಕೂಡ ಇದೇ ಆಗಿದೆ. ಇಂಥದ್ದೊಬ್ಬ ನಿರ್ದೇಶಕ ಮತ್ತು ಅದಕ್ಕೆ ಹಣ ಹಾಕುವಂಥ ನಿರ್ಮಾಪಕ ಹಾಗೆಯೇ ಉಳಿದಂಥ ಕಲಾವಿದರ ಕಂಪ್ಲೀಟ್ ಟೀಮ್ ರೆಡಿ ಆಯಿತು ಅಂತ ಹೇಳಿದ್ರೆ ದರ್ಶನ್ ಸರ್ ಬಯೋಪಿಕ್ ಬರೋದ್ರಲ್ಲಿ ಡೌಟ್ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ಫ್ಯಾಕ್ಟು ಇವರ ಸ್ನೇಹಿತರ ಬಳಗದಲ್ಲಿ, ದರ್ಶನ್ ಅವರ ಸ್ನೇಹಿತ ಬಳಗದಲ್ಲಿ ಇಂಥದ್ದೊಂದು ಚರ್ಚೆ ನಡೆದಿದೆಯಂತೆ. ಅಂದರೆ ಅವರೆಲ್ಲರೂ ಕೂಡ ದರ್ಶನನ್ನು ಬಾಸ್ ಅಂತೇಳಿ ಕರೆಯೋದು. ಬಾಸ್ದೊಂದು ಬಯೋಪಿಕ್ ಸಿನಿಮಾ ಮಾಡಬೇಕು, ಅದಕ್ಕೆ ಸೂಕ್ತ ನಿರ್ದೇಶಕರು, ನಿರ್ಮಾಪಕರು ನಮ್ಮಲ್ಲೇ ಯಾರಾದರೂ ಒಬ್ಬರು ಆಗೋಣ ಅನ್ನುವಂಥ ಚರ್ಚೆಗಳು ನಡೆದಿದ್ದೇವಂತೆ. ತರುಣ್ ಸುಧೀರ್ಗೆ ಹೇಳಿದ್ದಾರಂತೆ, ಈ ರೀತಿ ಒಂದು ಕಥೆ ಏನಾದರೂ ಇದ್ದರೆ ರೆಡಿ ಮಾಡಿ. ಯಾಕಂತ ಹೇಳಿದ್ರೆ ತರುಣ್ ಕೂಡ ಸುದೀಪ್ಗೆ ಮತ್ತು ದರ್ಶನ್ಗೆ ವೆರಿ ಕ್ಲೋಸು. ಅದರಲ್ಲೂ ಕೂಡ ದರ್ಶನ್ನು ಕಂಪ್ಲೀಟ್ ಜೀವನವನ್ನು ತರುಣ್ ನೋಡಿದ್ದಾರೆ, ಗೊತ್ತಿದೆ. ಅಲ್ಲಿ ತುಂಬ ಹತ್ತಿರ, ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಇವತ್ತಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜೊತೆಗೆ ಇದ್ದವರು. ಹಾಗಾಗಿ ತರುಣ್ಗೆ ಹೇಳಿದ್ದಾರಂತೆ, ನೋಡಿ ಏನಾದರೂ ಇದ್ದರೆ ಮಾಡೋಣ ಅಂತ ಹೇಳ್ಬಿಟ್ಟು. ಪ್ರೊಡ್ಯೂಸರ್ಗಳು ಕೂಡ ರೆಡಿ ಇದ್ದಾರೆ. ದರ್ಶನ್ ಬಯೋಪಿಕ್ ಅಂತ ಹೇಳಿದ್ರೆ ಹಣ ಹಾಕೋಕ್ಕೇನು, ದರ್ಶನ್ ಸಿನಿಮಾ ಅಂತ ಹೇಳಿದ್ರೆ ಹಣ ಹಾಕೋಕ್ಕೆ ಪ್ರೊಡ್ಯೂಸರ್ಸ್ ತುದಿಗಾಲ್ನಲ್ಲಿ ನಿಲ್ತಾರೆ. ಹಾಗಾಗಿ ದರ್ಶನ್ ಈ ಬಯೋಪಿಕ್ ಸಿನಿಮಾ ಸದ್ಯದಲ್ಲೇ ಬರಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಬಂದರೆ ಪ್ಲಸ್ಸೇ, ಚಿತ್ರರಂಗಕ್ಕೂ ಕೂಡ ಪ್ಲಸ್ಸು ಮತ್ತು ದರ್ಶನ್ಗೂ ಕೂಡ ಬಹುಶಃ ಪ್ಲಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ನಾವು ಗೊತ್ತಿರದಂಥ ಎಷ್ಟೋ ವಿಚಾರಗಳನ್ನು ಬಯೋಪಿಕ್ನಲ್ಲಿ ಅವರು ಸೇರಿಸಿರ್ತಾರೆ. ಆಮೇಲೆ ಈಗ ಎಲ್ಲದೂ ಕೂಡ ಒಂದೇ ರೀತಿ ಇರೋದಿಲ್ಲ. ಯಾವ ಸಿನಿಮಾಗೆ ಹೇಗೆ ಬೇಕೋ ಹಾಗಿರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮಸಾಲೆಯನ್ನು ತುಂಬಿಸಿ ಎಲ್ಲವೂ ಕೂಡ ಮಾಡ್ತಾರೆ. ಬಟ್ ಹಾಗನ್ನ ಮಾತ್ರಕ್ಕೆ ದರ್ಶನ್ ಬಯೋಪಿಕ್ಕು ಬಂದರೆ ಅದು ಸಕ್ಸಸ್ ಆಗೋದಿಲ್ಲ ಅನ್ನುವಂತಹ ಮಾತು ಇಲ್ಲವೇ ಇಲ್ಲ. ಒಂದಷ್ಟು ದುಡ್ಡಿಗೂ ಕೂಡ ಮೋಸವಿಲ್ಲ. ಬಟ್ ನಟ, ಕಲಾವಿದರು, ನಟಿ ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಸ್ಟೋರಿ ಹೋಗುವಂಥ ರೀತಿ, ಸ್ಟೋರಿ ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನೇ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಇಂಟ್ರೆಸ್ಟಿಂಗ್ ವಿಚಾರ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ನಟ ದರ್ಶನ್ ಅವರ ಬಯೋಪಿಕ್ಗೆ ಕುರಿತಾದಂತಹ ಒಂದು ಸುದ್ದಿ ಕೇಳಿದ ಬಳಿಕ ನಿಮಗೆ ಅನಿಸುತ್ತೆ ಖುಷಿ ಆಯಿತೋ ಇಲ್ವೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.